ನಮಸ್ಕಾರ ಎಲ್ಲರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆಯ ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಒಟ್ಟು 8,176 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ. ಅದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಈ ನೋಟಿಫಿಕೇಶನ್ ಬಿಡ್ತಾರೆ ಅಂತ ನಾವು ಹೇಳ್ತೀವಲ್ವ, ಒಂದಿಷ್ಟು ಜನ ಫೇಕ್ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಇವತ್ತೇ ಬಂದಿದ್ದು ಏನು ನ್ಯೂಸ್ ಪೇಪರ್ನಲ್ಲಿ ಬಂದಂತಹ ಆರ್ಟಿಕಲ್ನ ನಿಮಗೆ ತೋರಿಸಿ ನೆಕ್ಸ್ಟು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಖಾಲಿ ಇದ್ದಾವೆ, ಎಷ್ಟೆಷ್ಟು ಬಿಡ್ತಾರೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ. ಒಟ್ಟು ನೋಡ್ತಾ ಇದ್ದೀರಾ 8,000 ಖಾಕಿ ನೇಮಕ ಶೀಘ್ರ ಅಂತ. ಹೌದಾ, ಇದೇ ವಾರದಲ್ಲಿ ಬಂದಿದ್ದು ಇದು. ಇನ್ನು ನೆಕ್ಸ್ಟು ಯಾವಾಗ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಾ, ಆದಷ್ಟು ಬೇಗ ಯಾವುದು ಮೇ ತಿಂಗಳಲ್ಲೇ ಪೊಲೀಸ್ ಇಲಾಖೆಯಿಂದ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ. ಇದೇ ಮೇ ತಿಂಗಳಲ್ಲೇ ನೀವು ಅಪ್ಲಿಕೇಶನ್ನ ಹಾಕಬಹುದು. ಇನ್ನು ನೆಕ್ಸ್ಟ್ ಬರೋದು ಯಾರು ಪರೀಕ್ಷೆಯನ್ನು ನಡೆಸ್ತಾರೆ. KSP ಅವರು ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರು ಎಕ್ಸಾಮ್ನ ನಡೆಸ್ತಾರೆ. ಒಟ್ಟು 8,176 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ. ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಲು ಹಾಗೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳಿದ್ದಾವೆ. 8,176 ಪೋಸ್ಟ್ಗಳೇನಿದ್ದಾವೆ ನೋಡಿ, ಇದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್ಗಳಿದ್ದಾವೆ, ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳಿದ್ದಾವೆ. ಎಷ್ಟೆಷ್ಟಿದ್ದಾವೆ, ಯಾವ್ಯಾವ ಪೊಲೀಸ್ ಕಾನ್ಸ್ಟೇಬಲ್ ಪ್ರತಿಯೊಂದನ್ನು ನಾನು ಹೇಳ್ತಾ ಹೋಗ್ತೇನೆ. ಇನ್ನು ನೆಕ್ಸ್ಟ್ ಬರೋದು ನೋಡ್ತಾ ಇದ್ದೀರಾ KSP ವೇಕೆನ್ಸಿ ಡೀಟೇಲ್ಸ್ ಬೇಸ್ಡ್ ಆನ್ ಪೋಸ್ಟ್. ಅಂದರೆ ಯಾವ್ಯಾವ ಪೋಸ್ಟ್ಗಳಿದ್ದಾವೆ, ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ, ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು, ಉಳಿದ ರಾಜ್ಯಗಳಿಗೆ ಎಷ್ಟು ಅಂತ, ಜಿಲ್ಲೆಗಳಿಗೆ ಎಷ್ಟು ಅಂತ ಹೇಳ್ತಾ ಹೋಗ್ತೇನೆ. ನೋಡ್ತಾ ಇದ್ದೀರಾ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ DSI ಅಂತ ಬರುತ್ತೆ. ಅದು 5 ಕಲ್ಯಾಣ ಕರ್ನಾಟಕದವರಿಗೆ 5 ಪೋಸ್ಟ್ಗಳಿದ್ದಾವೆ, 15 ಎಲ್ಲ ಉಳಿದ ಜಿಲ್ಲೆಗಳಿಗೆ. ಹೌದಾ, ಇನ್ನು ನೆಕ್ಸ್ಟು ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್. ಹೌದಾ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಅದು ಒಟ್ಟು ಕಲ್ಯಾಣ ಕರ್ನಾಟಕದವರಿಗೆ 275 ಇದ್ದರೆ 1,375 ಪೋಸ್ಟ್ಗಳು ಎಲ್ಲ ಉಳಿದ ಎಲ್ಲ ಜಿಲ್ಲೆಗಳಿಗೆ ಇದ್ದಾವೆ. ಹಾಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ಯಾವುದೋ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಲು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕಲ್ಯಾಣ ಕರ್ನಾಟಕದವರಿಗೆ 610 ಪೋಸ್ಟ್ಗಳು, ಹಾಗೆ 3,500 ಪೋಸ್ಟ್ಗಳು ಉಳಿದ ಎಲ್ಲ ಜಿಲ್ಲೆಗಳಿಗೆ. ಹಾಗೆ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRP ಏನು ತುಕಡಿಗಳು ಇರ್ತಾವೆ ನೋಡಿ ಪೊಲೀಸ್ ಕಾನ್ಸ್ಟೇಬಲ್ಗಳು, ಅದು 532 ಕಲ್ಯಾಣ ಕರ್ನಾಟಕದವರಿಗೆ, 1,500 ಪೋಸ್ಟ್ಗಳು ಉಳಿದ ಎಲ್ಲ ಜಿಲ್ಲೆಗಳಿಗೆ. ಹಾಗೆ KSISF PC ಅವು 364 ಕಲ್ಯಾಣ ಕರ್ನಾಟಕದವರಿಗೆ ಇದ್ದಾವೆ. ಒಟ್ಟು ಕಲ್ಯಾಣ ಕರ್ನಾಟಕದವರಿಗೆ 1,786 ಪೋಸ್ಟ್ಗಳು. ಹಾಗೆ ಈ ಕಲ್ಯಾಣ ಕರ್ನಾಟಕ KK ಅಂದರೆ ಈ ಎಲ್ಲ ಉಳಿದ ಜಿಲ್ಲೆಗಳು ಬೆಂಗಳೂರು, ಮೈಸೂರು, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಇವೆಲ್ಲ ಏನಿದಾವೆ ನೋಡಿ, ಇವುಗಳಿಗೆಲ್ಲಕ್ಕೂ 6,390 ಪೋಸ್ಟ್ಗಳಿಗೆ ನೋಟಿಫಿಕೇಶನ್ ಆಗುತ್ತೆ ಮೇ ಮಂತಲ್ಲಿ. ಇನ್ನು ಇದಕ್ಕೆ ಎಲಿಜಿಬಲ್ ನೋಡೋದಾದರೆ, ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ನ ನೋಡೋದಾದರೆ, ಯಾವುದು ಇದು ಪೊಲೀಸ್ ಕಾನ್ಸ್ಟೇಬಲ್ ಇದಾವೆ ನೋಡಿ, ಈ ಆರ್ಮ್ಡ್ ಪೊಲೀಸು ಇವಕ್ಕೆಲ್ಲವಕ್ಕೂ 10th ಆದರೆ ಸಾಕು. ಹೌದಾ, ಒಂದೊಂದು ಏನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇದಕ್ಕೆ 2nd PUC ಆಗಿರಬೇಕು, ಇದಕ್ಕೆ 2nd PUC ಆಗಿರಬೇಕು. ಹಾಗೆ ಇಲ್ಲಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂತ ಇದೆ ನೋಡಿ, ಇದಕ್ಕೆ ಡಿಗ್ರಿ ಆಗಿದ್ದರೆ ಬರುತ್ತೆ. ಹೌದಾ, ಹೀಗಾಗಿ ನಿಮ್ಮದು 10th 2nd PUC ಡಿಗ್ರಿ ಮುಗಿದಿದ್ರೂ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಬರುತ್ತೆ. ಸರ್ ನಮ್ಮ 10th ಅಷ್ಟೇ ಮುಗಿದಿದೆಯಾ ಅಂದ್ರೂ ಇರ್ತವೆ ಪೋಸ್ಟ್ಗಳು, PUC ಮುಗಿದಿದ್ರೂ ಸಿಗ್ತವೆ, ಡಿಗ್ರಿ ಮುಗಿದಿದ್ರೂ ಈ 3 ಎಲ್ಲ ಪೋಸ್ಟ್ಗಳಿಗೂ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಏಜ್ ಲಿಮಿಟ್ನ ನೋಡೋದಾದರೆ ನಿಮಗೆ ಮಿನಿಮಮ್ 18 ವರ್ಷ ಆಗಿರಬೇಕು. ಹೌದಾ, 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ ನಿಮಗೆ 38 ವರ್ಷವರೆಗೂ ನೀವು ಅರ್ಜಿಯನ್ನು ಸಲ್ಲಿಸೋಕೆ ಬರುತ್ತೆ. ಹಾಗೆ ಅದೇ ಥರ ಏಜ್ ರಿಲ್ಯಾಕ್ಸೇಷನ್ ಸಹ ಇರುತ್ತೆ, ಅಂದರೆ ವಯೋಮಿತಿ ಸಡಲಿಕೆಯೂ ಸಹ ಇರುತ್ತೆ. ನೀವೇನಾದರೂ OBC ಕ್ಯಾಂಡಿಡೇಟ್ ಆಗಿದ್ದರೆ, ಅಂದರೆ 2A 2B 3A 3B ಇದ್ದರೆ ನಿಮಗೆ ಇನ್ನೂ 3 ವರ್ಷ, ಅಂದರೆ 41 ವರ್ಷದವರೆಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನೀವೇನಾದರೂ SC ST ಕ್ಯಾಂಡಿಡೇಟ್ ಆಗಿದ್ದರೆ ಇನ್ನೂ 5 ವರ್ಷ, ಅಂದರೆ 43 ವರ್ಷದವರೆಗೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೀವೇನಾದರೂ PWD ಕ್ಯಾಂಡಿಡೇಟ್ ಆಗಿದ್ದರೆ 48 ವರ್ಷದವರೆಗೆ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ಇದೆಲ್ಲ ಏಜ್ ರಿಲ್ಯಾಕ್ಸೇಷನ್ನು. ಮತ್ತು ನೋಟಿಫಿಕೇಶನ್ ಬಂದ ಮೇಲೆ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ.
ಇನ್ನು ಅಪ್ಲಿಕೇಶನ್ ಫೀ ಅದೇ ನೋಟಿಫಿಕೇಶನ್ ಬಂದ ಮೇಲೆ ಎಷ್ಟು ಇಡ್ತಾರೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂದರೆ, ಫಸ್ಟು ರಿಟರ್ನ್ ಎಕ್ಸಾಮ್ ಇರುತ್ತೆ, ಅಂದರೆ ಒಂದು ಎಕ್ಸಾಮ್ ಇರುತ್ತೆ, ಹಾಗೆ ನಂತರ ಫಿಸಿಕಲ್ ಇರುತ್ತೆ. ಹೌದಾ? ಫಸ್ಟು ಎಕ್ಸಾಮಿನೇಷನ್ ಇರುತ್ತೆ, ಹಾಗೆ ಫಿಸಿಕಲ್ ಇರುತ್ತೆ, ನಂತರ ನಿಮಗೆ ತಗೊತಾರೆ. ಇಷ್ಟು ಪೊಲೀಸ್ ಇಲಾಖೆಯ ನೇಮಕಾತಿಯ ಬಗ್ಗೆ ಮಾಹಿತಿ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.